ನಾನು ಕೂಡ ಮಂಗಳೂರಿನವನು. ನಮ್ಮ ಮಂಗಳೂರಲ್ಲಿ ಯಾರು ಕೂಡ ಈ ರೀತಿ ಕನ್ನಡವನ್ನ ಮಾತನಾಡೋದಿಲ್ಲ. ಆಕೆಗೆ ಆಚೆ ಕನ್ನಡ ಕೂಡ ಸರಿಯಾಗಿ ಬರಲ್ಲ, ಈಚೆ ತುಳು ಕೂಡ ಸರಿಯಾಗಿ ಬರಲ್ಲ. ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ಆಕೆಯ ವಿಡಿಯೋಸ್ಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆಕೆ ಅಸಲಿ ಮುಖವನ್ನ ಬಚ್ಚಿಟ್ಟು ಇಲ್ಲಿ ಫೇಕ್ ಮುಖವಾಡ ಹಾಕೊಂಡಿದ್ದಾಳೆ, ಬರೀ ನಾಟಕ ಮಾಡಿಕೊಂಡು ಇಲ್ಲಿ ದಿನಗಳನ್ನ ದೂಡ್ತಿದ್ದಾಳೆ ಅಂತ ಧ್ರುವಂತ್ ಅವರು ಕೆಲವು ದಿನಗಳ ಹಿಂದೆ ರಕ್ಷಿತಾ ಮೇಲೆ ಆರೋಪಗಳನ್ನ ಮಾಡಿದ್ರು. ಇನ್ನು ಮೆಣಸಿನಕಾಯಿ ಟಾಸ್ಕ್ನ ಸಂದರ್ಭದಲ್ಲಿ ಆಕೆಯನ್ನ ಇಮಿಟೇಟ್ ಮಾಡಿ ತುಂಬಾನೇ ಅಪಹಾಸ್ಯ ಮಾಡಿದ್ರು. ಎಂತ ಗೊತ್ತುಂಟ ಗೈಸ್ ಅನ್ನೋ ರೀತಿಯಲ್ಲಿ ಆಕೆಯ ಯೂಟ್ಯೂಬ್ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಆಕೆಯ ರೀತಿಯಲ್ಲಿ ಹೇಳಿ ಆಕೆಗೆ ಅಪಹಾಸ್ಯವನ್ನ ಮಾಡಿದ್ರು. ಇದು ಆಕೆಗೆ ತುಂಬಾನೇ ನೋವು ಕೊಟ್ಟಿತ್ತು, ಜೊತೆಗೆ ಆಕೆಯ ಅಭಿಮಾನಿಗಳನ್ನ ಕೆರಳಿಸಿತ್ತು. ಧ್ರುವಂತ್ ಅವರ ನಿಜವಾದ ಮುಖ ಈಗ ಬಯಲಾಗ್ತಾ ಇದೆ. ಇಷ್ಟು ದಿನ ಆತ ಡ್ರಾಮಾ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದ. ತಂಗಿ ತಂಗಿ ಎನ್ನುತ್ತಲೇ ಆ ಸಂಬಂಧಕ್ಕೂ ಬೆಲೆ ಕೊಡದೆ ಈಗ ತನ್ನ ಮುಖವಾಡವನ್ನ ಕಳಚಿ ತನ್ನ ಅಸಲಿ ಮುಖವನ್ನ ತೋರಿಸ್ತಿದ್ದಾನೆ ಅಂತ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಧ್ರುವಂತ್ ತನಗಿಷ್ಟೆಲ್ಲ ತೊಂದರೆಗಳನ್ನ ಕೊಡ್ತಾ ಇದ್ರು, ಇಷ್ಟೆಲ್ಲ ಅವಮಾನಗಳನ್ನ ಮಾಡ್ತಾ ಇದ್ರು ಕೂಡ ರಕ್ಷಿತಾ ಶೆಟ್ಟಿ ಯಾವತ್ತಿಗೂ ಕೂಡ ಈ ಬಗ್ಗೆ ಮಾತಾಡಿರ್ಲಿಲ್ಲ. ಆದ್ರೆ ಮೊನ್ನೆ ಕಿಚ್ಚ ಸುದೀಪ್ ಮುಂದೆ ಧ್ರುವಂತ್ ಬಗ್ಗೆ ರಕ್ಷಿತಾ ಹೇಳಿದಂತ ಆ ಎಲ್ಲ ಸ್ಟೇಟ್ಮೆಂಟ್ಗಳು ಆಕೆಯ ಮನಸ್ಸಿನಲ್ಲಿ ಧ್ರುವಂತ್ ಬಗ್ಗೆ ಯಾವ ರೀತಿಯ ಭಾವನೆ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ತೋರಿಸ್ಕೊಟ್ಟಿತ್ತು. ನಾನು ಯಾವತ್ತಿಗೂ ಕೂಡ ಧ್ರುವಂತ್ ಅವರನ್ನ ಇನ್ಮೇಲೆ ಅಣ್ಣ ಅಂತ ಕರೆಯೋದಿಲ್ಲ. ಅಣ್ಣ ಅನ್ನೋ ಸಂಬಂಧಕ್ಕೆ ಆತ ಬೆಲೆಯನ್ನ ಕೊಡ್ಲಿಲ್ಲ, ಆ ಸಂಬಂಧಕ್ಕೆ ಅರ್ಥವೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಒಂದು ಸಂಬಂಧ ನಂಬಿಕೆಯಿಂದ ಆರಂಭ ಆಗತ್ತೆ. ಆ ನಂಬಿಕೆಯ ಮೇಲೆ ನಾವು ಅವ್ರ ಜೊತೆ ಚೆನ್ನಾಗಿರ್ತೀವಿ ಅಥವಾ ನಮ್ಮ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾರೆ. ಆ ವ್ಯಕ್ತಿ ನಮ್ಮ ಭಾವನೆಗಳನ್ನೇ ಅಡಿಗೆ ಹಾಕಿ ಮಾತನಾಡಿದಾಗ ಆತನ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ಓಕೆ ಸರಿ, ನಮ್ಮ ವ್ಯಕ್ತಿತ್ವ ಸರಿ ಇಲ್ಲದಿದ್ರೆ ಓಕೆ, ಅವರು ಸರಿ ಇರುವವರ ವ್ಯಕ್ತಿತ್ವ ಸರಿ ಇರ್ಬೇಕಲ್ವಾ ಅಂತ ಧ್ರುವಂತ್ ಅವರನ್ನೇ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಯಾವತ್ತಿಗೂ ಕೂಡ ನಾನು ಅವರನ್ನ ನಂಬಲ್ಲ ಅಂತ ಕಿಚ್ಚ ಸುದೀಪ್ ಅವರ ಮುಂದೆಯೇ ರಕ್ಷಿತಾ ಶೆಟ್ಟಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದೆಲ್ಲ ಆದ ಬಳಿಕ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬದಲಾದಂತೆ ಕಂಡು ಬರ್ತಾರೆ. ಅಶ್ವಿನಿ ಗ್ಯಾಂಗ್ ನಲ್ಲಿದ್ದಂತ ಧ್ರುವಂತ್ ಸದ್ಯಕ್ಕೆ ಅವರ ಗ್ಯಾಂಗ್ ಅನ್ನ ತೊರೆದು ಅವರ ವಿರುದ್ಧವೇ ಸೆಟೆದು ನಿಂತಿದ್ದಾರೆ. ಇತ್ತ ರಕ್ಷಿತಾ ಅವರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ರಕ್ಷಿತಾ ಮಾತ್ರ ಧ್ರುವಂತ್ ಅಲ್ಲಿ ಮೊದಲಿನ ರೀತಿ ಮಾತಾಡ್ತಿಲ್ಲ. ಏನು ಉತ್ತರ ಕೊಡ್ಬೇಕೋ ಅದಕ್ಕಷ್ಟೇ ಉತ್ತರ ಕೊಟ್ಟು ಸುಮ್ಮನಾಗ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೀಗ ಧ್ರುವಂತ್ ಅವರಿಗೆ ರಿಯಾಲಿಟಿ ಅರ್ಥ ಆಗ್ತಾ ಇದೆ, ಜ್ಞಾನೋದಯ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಇದು ಹೊಸ ಡ್ರಾಮಾನ ಅನ್ನೋದನ್ನ ಕಾದ್ ನೋಡ್ಬೇಕು. ಧ್ರುವಂತ್ ಅವರನ್ನ ಇಷ್ಟು ದಿನ ರಕ್ಷಿತಾ ಅವರು ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಧ್ರುವಣ್ಣ ಧ್ರುವಣ್ಣ ಅಂತ ಕರಿತಾ ಇದ್ರು. ಆದ್ರೆ ಇದೀಗ ಅಗತ್ಯ ಇದ್ರಷ್ಟೇ ಧ್ರುವ್ ಸರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಕರೀತಾರೆ. ಆದ್ರೆ ಇದೀಗ ಧ್ರುವಂತ್ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ಬಗ್ಗೆ ಸ್ಪಂದನಾ ಸೋಮಣ್ಣ ಅವರ ಜೊತೆ ಮಾತನಾಡಿದ್ದಾರೆ. ರಕ್ಷಿತಾ ಬಗ್ಗೆ ಒಂದೊಳ್ಳೆ ಮಾತುಗಳನ್ನೇ ಹೇಳಿದ್ದಾರೆ. ಆ ಮಗು ಮನಸ್ಸಿನಲ್ಲಿ ತುಂಬಾನೇ ನೋವಿದೆ, ಆದ್ರೆ ಒಂದು ದಿನ ಆ ಮಗುವಿಗೆ ಯಾರೂ ಇಲ್ಲ ಅಂದಾಕ್ಷಣ ಆಕೆ ಧ್ರುವಣ್ಣ ಅಂತ ಕರೆದ್ರೆ ಯಾವತ್ತಿಗೂ ಕೂಡ ನಾನು ಆಕೆಯ ಜೊತೆ ಇರ್ತೀನಿ ಅನ್ನೋ ಮಾತನ್ನ ಸ್ಪಂದನ ಮುಂದೆ ಧ್ರುವಂತ್ ಅವರು ಹೇಳಿದ್ದಾರೆ. ಧ್ರುವಂತ್ ಅವರ ಈ ಒಂದು ಅಚ್ಚರಿಯ ಹೇಳಿಕೆ ಎಲ್ಲರಲ್ಲೂ ಕೂಡ ಹತ್ತಾರು ಪ್ರಶ್ನೆಗಳನ್ನ ಮೂಡಿಸಿದೆ. ಈ ಹಿಂದೆ ಧ್ರುವಂತ್ ಅವರು ಸಾಕಷ್ಟು ಹೇಳಿಕೆಗಳನ್ನ ರಕ್ಷಿತಾ ವಿರುದ್ಧ ಕೊಟ್ಟಿದ್ರು. ಆಕೆ ಅಸಲಿ ಮುಖವನ್ನ ಕಳಿಸ್ತೀನಿ, ಆಕೆ ಫೇಕ್, ಆಕೆನ ಯಾವತ್ತಿಗೂ ಕೂಡ ನಾನು ನಂಬಲ್ಲ, ಅಂತ ವ್ಯಕ್ತಿತ್ವ ಇದ್ದವರಿಂದ ನಾನು ಸದಾ ದೂರ ಇರ್ತೀನಿ ಅಂತ. ಆದ್ರೆ ಅದೇ ಧ್ರುವಂತ್ ಇದೀಗ ರಕ್ಷಿತಾ ಬಗ್ಗೆ ಮತ್ತೆ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಆಕೆ ಮಗುವಿನ ಮನಸ್ಸಿನವಳು, ಆಕೆಯಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಪಂದನ ಮುಂದೆ ಮಾತನಾಡಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಹಾಗಾದ್ರೆ ಇಷ್ಟು ದಿನ ಧ್ರುವಂತ್ ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು? ಈ ಹಿಂದೆ ಮಲ್ಲಮ್ಮ ಇದ್ದ ಸಂದರ್ಭದಲ್ಲೇ ನಂಗೆ ಆಕೆಯ ಬುದ್ಧಿ ಏನು ಅಂತ ಗೊತ್ತಿತ್ತು. ಆಕೆ ಒಮ್ಮೆ ಯಾರಿಂದ ಉಪಕಾರ ಇರುತ್ತೋ ಅವ್ರ ಜೊತೆ ಇರ್ತಾಳೆ, ಆ ಬಳಿಕ ಅವರನ್ನೇ ತುಳಿದು ಮುಂದಕ್ಕೆ ಹೋಗುವಂತ ಕೆಲಸ ಮಾಡ್ತಾಳೆ. ನನಗೂ ಕೂಡ ಅದೇ ರೀತಿ ಮಾಡಿದ್ರು, ಎಲ್ಲರನ್ನ ಕೂಡ ಆಕೆ ಯೂಸ್ ಮಾಡ್ಕೊಳ್ತಾಳೆ ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವರು ಮಾತನಾಡಿದ್ರು. ಆದ್ರೆ ಇದೀಗ ಅದೇ ಧ್ರುವಂತ್ ರಕ್ಷಿತಾ ಪರವಾಗಿ ಮಾತನಾಡಿದ್ದಾರೆ. ಆಕೆ ಒಳ್ಳೆ ಹುಡುಗಿ, ಆಕೆಯಲ್ಲಿ ಒಳ್ಳೆಯ ಮನಸ್ಸಿದೆ ಅನ್ನೋ ರೀತಿಯಲ್ಲಿ ಸ್ಪಂದನ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಮತ್ತೆ ಆಕೆಯ ಜೊತೆ ನಾನ್ ಇರ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ.
ಧ್ರುವಂತ್ ಅವರು ಅಷ್ಟೆಲ್ಲ ರಕ್ಷಿತಾ ಬಗ್ಗೆ ಹೇಳಿಕೆಯನ್ನ ಕೊಟ್ಟವರು ಈಗ ಏಕಾಏಕಿ ಯೂ ಟರ್ನ್ ಹೊಡೆದಿರುವುದು ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದೆ. ಅಥವಾ ಇದು ಅವರ ಹೊಸ ಸ್ಟ್ರಾಟಜಿಯ? ಈಗಾಗಲೇ ಗೊತ್ತಾಗಿದೆ ರಕ್ಷಿತಾ ಅವರಿಗೆ ಒಳ್ಳೆಯ ಸಪೋರ್ಟ್ ಇದೆ ಅಂತ. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ಕಿಚ್ಚ ಸುದೀಪ್ ಅವರು ಕೂಡ ಆಕೆಯ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಆಕೆಯ ಜೊತೆ ಮತ್ತೆ ಇರೋದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ರಕ್ಷಿತಾ ಅವರ ವ್ಯಾಲ್ಯೂ ಈಗ ಧ್ರುವಂತ್ ಅವರಿಗೆ ಅರ್ಥ ಆಗಿದೆಯಾ? ಆಕೆಯ ಮನಸ್ಸು ಎಷ್ಟು ಒಳ್ಳೆಯದು ಅನ್ನೋದು ಈಗ ಧ್ರುವಂತಿಗೆ ಗೊತ್ತಾಗ್ತಾ ಇದೆಯಾ ಅಂತ ಜನ ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಳ್ತಾ ಇದ್ದಾರೆ ತಮ್ಮಲ್ಲಿ ತಾವು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಸ್ಪಂದನಾ ಜೊತೆ ಧ್ರುವಂತ್ ಅವರು ಮಾತನಾಡ್ತಾ ಇರುವಂತಹ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ವೈರಲ್ ಆಗಿದೆ. ಇದಾದ ಬೆನ್ನಲ್ಲೇ ಸಾಕಷ್ಟು ಜನ ರಕ್ಷಿತಾ ಅವರಿಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಅವರನ್ನ ನಂಬೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಈಗಾಗಲೇ ನಿಮಗೆ ಸಾಕಷ್ಟು ನೋವನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಪ್ರಮುಖ ಕಾರಣ ಧ್ರುವಂತ್. ಎಲ್ಲರ ಕಿವಿ ಚುಚ್ಚುವಂತಹ ಕೆಲಸವನ್ನ ಧ್ರುವಂತ್ ನಿರಂತರವಾಗಿ ಮಾಡಿದ್ದಾರೆ. ನಿಮ್ಮ ವಿರುದ್ಧವೇ ಸಾಕಷ್ಟು ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಅಂತವರು ಈಗ ಹೊಸ ಡ್ರಾಮಾ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನಂಬೇಡಿ ಅಂತ. ಹಾಗಾಗಿ ಇದು ಧ್ರುವಂತ್ ಅವರ ಹೊಸ ಆಟನ ಅಥವಾ ನಿಜವಾಗ್ಲೂ ರಕ್ಷಿತಾ ಅವರ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆಯೋ ಕಾದ್ ನೋಡ್ಬೇಕು.